ಅದು ಅವತ್ತೇ ನಮ್ಮ ಉಲೇಮಾಗಳು ದೂರದರ್ಶಿತ್ವದ ಆಲೋಚನೆ ಇಟ್ಟುಕೊಂಡು ಒಂದು ಸ್ವಾಭಿಮಾನದ ಮತ್ತು ಸಮಾಜ ಬಲಿಷ್ಠವಾದ ಭಾರತ ನಿರ್ಮಾಣ ಕಟ್ಟಲಿಕ್ಕೆ ಆ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿ ಇದೀಗ 100 ವರ್ಷದ ಆಚರಣೆ ಮಾಡುವುದೇ ಒಂದು ದೊಡ್ಡ ಮತ್ತು ಇತಿಹಾಸ. ನಮ್ಮ ಉಲೇಮಾಗಳು ಬರೀ ಧಾರ್ಮಿಕತೆ ಒಂದು ಸಂದೇಶ ಕೊಡುವಂಥ ಮುಖಂಡರು ಮಾತ್ರ ಅಲ್ಲ, ನಮ್ಮ ಸಮಾಜಕ್ಕೆ ಇವತ್ತು ನೈತಿಕತೆಯ ದಿಕ್ಕು ತೋರಿಸುವಂಥ ಮತ್ತು ನೈತಿಕತೆಯ ಒಂದು ಮೌಲ್ಯಗಳನ್ನು ಸಂದೇಶ ಕೊಡುವಂಥ ದೊಡ್ಡ ಮಟ್ಟದ ಶಕ್ತಿ ಇವತ್ತು ಆಗಿದ್ದಾರೆ. ಇವತ್ತಿನ ಕಾಲಘಟ್ಟದಲ್ಲಿ ಶಾಂತಿ, ಪ್ರೀತಿ, ಸತ್ಯವನ್ನು ಗಟ್ಟಿಯಾಗಿ ನೆಲೆ ನಿಲ್ಲುವುದಾಗಿದ್ದರೆ ಅದು ಉಲೇಮಾಗಲದಲ್ಲಿ ಕೊಡುಗೆ ಇವತ್ತು ಬಹಳಷ್ಟು ಇದೆ, ಅವರ ಪ್ರೇರಣೆ ಇದೆ. ಉಲೇಮಾಗಲೇ ನಮ್ಮ ಸಮುದಾಯದ ರಾಯಭಾರಿಗಳಂತ ಹೇಳಲಿಕ್ಕೆ ನಾನು ಇವತ್ತು ಸಿಗುತ್ತೆ. ಇದು ಯಾರ್ದು ಅಂಬಾಸಿಡರ್ ಫಾರ್ ಕಮ್ಯುನಿಟಿ. ಐತಿಹಾಸಿಕವಾದ ಸಮಸ್ತದ ಕಾರ್ಯಕ್ರಮ ಭಾಗವಹಿಸಿ ಅತ್ಯಂತ ಸಂತೋಷವಾಗ್ತಿದೆ. ಕಳೆದ 100 ವರ್ಷಗಳ ಹಿಂದೆ ಅವತ್ತು ಭಾರತಕ್ಕೆ ಸ್ವತಂತ್ರ ಸಿಕ್ಕಲಿಲ್ಲ, ಅಷ್ಟೊಂದು ಆರ್ಥಿಕವಾದ ಪರಿಸ್ಥಿತಿಯೂ ಇಲ್ಲ, ಅಲ್ಲದೆ ಮೂಲಭೂತ ಸೌಕರ್ಯ ಕೂಡ ಇಲ್ಲ, ಅದು ಕರೆಂಟಲ್ಲಿ, ರಸ್ತೆಯಲ್ಲಿ, ನೀರಲ್ಲಿ ಯಾವುದು ಕೂಡ ಇರಲಿಲ್ಲ. ಅದು ಅವತ್ತೇ ನಮ್ಮ ಉಲೇಮಾಗಳು ದೂರದರ್ಶಿತ್ವದ ಆಲೋಚನೆ ಇಟ್ಟುಕೊಂಡು ಒಂದು ಸ್ವಾಭಿಮಾನದ ಮತ್ತು ಸಮಾಜ ಬಲಿಷ್ಠವಾದ ಭಾರತ ನಿರ್ಮಾಣ ಕಟ್ಟಲಿಕ್ಕೆ ಏನೆಲ್ಲ ಇವತ್ತು ತಮ್ಮ ಒಂದು ಕಾನೂನಿನ ಚೌಕಟ್ಟಿನ ಒಳಗಡೆ ಆ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿ ಇದೀಗ 100 ವರ್ಷದ ಆಚರಣೆ ಮಾಡುವುದೇ ಒಂದು ದೊಡ್ಡ ಮತ್ತು ಇತಿಹಾಸ. ಯಾವುದೇ ಒಂದು ಸಂಸ್ಥೆ ಅವತ್ತಿನ ಇವತ್ತಿನವರೆಗೆ ಈ ದೇಶ ಸಂವಿಧಾನ ಮತ್ತು ನಮ್ಮ ಧಾರ್ಮಿಕ ಆಶಯಕ್ಕೆ ಒಳಪಟ್ಟು ಅದರ ಒಳಗಡೆ ಎಲ್ಲರ ಪ್ರೀತಿ ವಿಶ್ವಾಸ ಅದ 100 ವರ್ಷ ಕಲಿಯುತ್ತಿರದೆ ಅದು ಯಶಸ್ಸಿಗೆ ದೊಡ್ಡ ಮಟ್ಟದ ಒಂದು ಕಿರೀಟ. ಈ ಒಂದು ಸಂದರ್ಭದಲ್ಲಿ 100 ವರ್ಷದಲ್ಲಿ ಸಮಸ್ತ ನಮ್ಮ ಸಮಾಜ ಮತ್ತು ದೇಶಕ್ಕೆ ಕೊಟ್ಟಂಥ ಹಲವಾರು ಕೊಡುಗೆಗಳು, ಅದು ಸಾಮಾಜಿಕವಾಗಿರಲಿ, ಧಾರ್ಮಿಕವಾಗಿರಲಿ, ಶೈಕ್ಷಣಿಕವಾಗಿರಲಿ, ಸಾಂಸ್ಕೃತಿಕವಾಗಿ ಯಾವುದೆಲ್ಲ ವಿಧದಲ್ಲಿ ಭಾರತ ಸಮಾಜ ಇವತ್ತು ಒಗ್ಗಟ್ಟಿನಿಂದ ಇರಬೇಕು, ಅದಕ್ಕೆಲ್ಲೂ ಕೂಡ ಅದರ ಕೊಡುಗೆ ಎಂದು ಇವತ್ತು ಕೊಟ್ಟಿದೆ. ಇವತ್ತು ಉಲೇಮಾ ಪ್ರತಿನಿಧಿಗಳ 33,313 ಪ್ರತಿನಿಧಿಗಳ ಒಂದು ಸಭೆಯನ್ನು ಇವತ್ತು ಉದ್ದೇಶಿಸಿ ಎಲ್ಲ ನಮ್ಮ ಉಲೇಮಾಗಳು ಭಾಳ ಸ್ಪಷ್ಟವಾದ ದಿಕ್ಕು ಸಂದೇಶವನ್ನು ಕೊಡ್ತಾ ಇದ್ದಾರೆ. ನಾನು ಈಗಾಗಲೇ ಹೇಳಿದ್ದೇನೆ, ನಮ್ಮ ಉಲೇಮಾಗಳು ಬರೀ ಧಾರ್ಮಿಕತೆ ಒಂದು ಸಂದೇಶ ಕೊಡುವಂಥ ಮುಖಂಡರು ಮಾತ್ರ ಅಲ್ಲ, ನಮ್ಮ ಸಮಾಜಕ್ಕೆ ಇವತ್ತು ನೈತಿಕತೆಯ ದಿಕ್ಕು ತೋರಿಸುವಂಥ ಮತ್ತು ನೈತಿಕತೆಯ ಒಂದು ಮೌಲ್ಯಗಳನ್ನು ಸಂದೇಶ ಕೊಡುವಂಥ ದೊಡ್ಡ ಮಟ್ಟದ ಶಕ್ತಿ ಇವತ್ತು ಆಗಿದ್ದಾರೆ. ಇವತ್ತಿನ ಕಾಲಘಟ್ಟದಲ್ಲಿ ಶಾಂತಿ, ಪ್ರೀತಿ, ಸತ್ಯವನ್ನು ಗಟ್ಟಿಯಾಗಿ ನೆಲೆ ನಿಲ್ಲುವುದಾಗಿದ್ದರೆ ಅದು ಉಲೇಮಾಗಲದಲ್ಲಿ ಕೊಡುಗೆ ಇವತ್ತು ಬಹಳಷ್ಟು ಇದೆ, ಅವರ ಪ್ರೇರಣೆ ಇದೆ. ನಮ್ಮ ದೇಶದ ವಿವಿಧ ಜಾತಿ, ವಿವಿಧ ವರ್ಗದ ಆ ಸಮಾಜದಲ್ಲಿ ಬದುಕುವ ಸಂದರ್ಭದಲ್ಲಿ ಧರ್ಮದ ಮಧ್ಯೆ ಸಮಾಜ ಒಂದು ಸೇತುವೆ ಕಾರುಣಿಸಿ ಹೇಗೆ ಬೇಕೆಂಬಲ್ಲಿ ಸ್ಪಷ್ಟವಾದ ನಿಲುವನ್ನು ಕೂಡ ನಮಗೆ ಇವತ್ತು ಕೊಡುವಂಥ ಅವಕಾಶ ಇವತ್ತು ಉಲೇಮಾಗಳು ಕೊಟ್ಟಿದ್ದಾರೆ. ಅಪಾರವಾದ ಕೊಡುಗೆ ಉಲೇಮಾಗಲೇ ನಮ್ಮ ಸಮುದಾಯದ ರಾಯಭಾರಿಗಳಂತ ಹೇಳಲಿಕ್ಕೆ ನಾನು ಇವತ್ತು ಸಿಗುತ್ತೆ. ಇದು ಯಾರ್ದು ಅಂಬಾಸಿಡರ್ ಫಾರ್ ಕಮ್ಯುನಿಟಿ. ಸೊ ಅವರು ಮಾಡುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ನಾವೆಲ್ಲರೂ ಕೂಡ ಸಮಾಜ ಸರ್ವರು ಕೂಡ ಪ್ರೋತ್ಸಾಹ ಸಹಕಾರ ಕೂಡ ನಮ್ಮೆಲ್ಲರೂ ಇವತ್ತು ಜವಾಬ್ದಾರಿದು ಕೂಡ ಇವತ್ತು ಆಗಿದೆ. ಇವತ್ತು ಬರುವಂಥ ಸಂದರ್ಭ ನಾವು ಭಾಳಷ್ಟು ಇವತ್ತು ವಾಲಂಟಿಯರ್ಸನ್ನು ನೋಡ್ತಾ ಇದ್ದೇವೆ, ಎಷ್ಟು ಶಿಸ್ತುಬದ್ಧವಾಗಿ, ಎಷ್ಟು ಪ್ರೀತಿ ವಿಶ್ವಾಸನ, ಇದೇನು ಸ್ಪೆಷಲ್ ಟ್ರೈನಿಂಗ್ ಇದೆಯಾ, ಇದೆಲ್ಲವೂ ಕೂಡ ಉಲೇಮಾ ಅವರು ಕೊಟ್ಟ ಮಾರ್ಗದರ್ಶನ ನಮ್ಮ ಕಣ್ಣ ಮುಂದೆ ಕಾಣ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಆದ ಕಾರಣ ಐತಿಹಾಸಿಕವಾದ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷ. ಮುಂದಿನ 100 ವರ್ಷ ಆಗುವ ನಾವು ಇರುವುದಿಲ್ಲ, ಇರಬೇಕಂತ ನಮ್ಮೆಲ್ಲರ ಪ್ರಾರ್ಥನೆ ಇದ್ರದ್ದು ಒಳ್ಳೆಯದು. ಆದರೆ ಆದರೂ ಇತಿಹಾಸ ಪುಸ್ತಕದಲ್ಲಿ 100 ವರ್ಷದ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೇವೆಂಬ ಇತಿಹಾಸ ದಾಖಲೆಯಲ್ಲಿ ಇವತ್ತು ನಾವು ಸೇರಲಿಕ್ಕೆ ಅಲ್ಲಾಹ್ ನಮಗೆ ಒಂದು ಅನುಗ್ರಹ ಶಕ್ತಿ ಕೊಟ್ಟಿದ್ದು ನಮಗೆ ಅತ್ಯಂತ ಸಂತೋಷ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ವಿಶ್ವಾಸಭರಿತ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತವನ್ನು ಕೇರಳ ಇರಲಿ, ಕರ್ನಾಟಕ ಇರಲಿ, ಬಲಿಷ್ಠವಾದ ಭಾರತವನ್ನು ಹೇಗೆ ಕಟ್ಟಬೇಕಂತೇಳಿ ನಮ್ಮ ಸಂವಿಧಾನ ಚೌಕಟ್ಟಿನ ಒಳಗಡೆ ನಮ್ಮ ಧಾರ್ಮಿಕ ಆಶಯವನ್ನು ಇಟ್ಟುಕೊಂಡೇ ಇವತ್ತು ಹಲವಾರು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಂಪೂರ್ಣವಾದ ಜವಾಬ್ದಾರಿ ನಮ್ಮೆಲ್ಲರೂ ಕೂಡ ಇವತ್ತು ಜವಾಬ್ದಾರಿ ಆಗಿದೆ. ಆ ಕೆಲಸವನ್ನು ಪ್ರತಿಯೊಬ್ಬರು ಕೂಡ ಇವತ್ತು ನಾವು ಮಾಡಬೇಕಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ.